ನನ್ನ ಹೆಸರು ಕರ್ನಲ್ ಸಿಂಗ್. ನನಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಅವಕಾಶ ಕೊಡಿ. ನಿಮ್ಮಿಬ್ಬರಲ್ಲಿ ಮೋಟು ಯಾರು? ಚಿಕ್ಕ ವಯಸ್ಸಲ್ಲಿ ನಾನು ಅವನಿಗೆ ಯೋಧರ ಕತೆ ಹೇಳ್ತಾ ಇದ್ದೆ. ಓ ಕರ್ನಲ್ ಅಂಕಲ್, ನೀವೇನವ್ರು? ನಾನ್ ಚಿಕ್ಕವನಿದ್ದಾಗ ನೀವು ನನ್ಗೆ ಆರ್ಮಿ ಕತೆ ಹೇಳ್ತಾ ಇದ್ರಿ ಅಲ್ವಾ? ನಿಮ್ ಮೋಟೋ ನಾನೇ. ಇವ್ ನನ್ ಜೀವದ ಗೆಳೆಯ ಪತ್ಲು. ಪತ್ಲು, ಇವರೇ ನಮ್ಮ ಕರ್ನಲ್ ಅಂಕಲ್. ನಮಸ್ಕಾರ. ಬನ್ನಿ ಅಂಕಲ್, ಕೂತ್ಕೊಳ್ಳಿ. ಅಯ್ಯೋ, ಇದು ತುಂಬಾ ಗಲೀಜಾಗಿದೆ, ಕ್ಲೀನ್ ಮಾಡ್ತೀನಿ ಇರಪ್ಪ. ಅಯ್ಯೋ, ಸಾರಿ, ನಾನು ಕುರ್ಚಿ ಕ್ಲೀನ್ ಮಾಡ್ತಾ ಇದ್ದೆ. ಸಾರಿ, ತುಂಬಾ ಕೊಳೆ ಹಾಕಿ ಕುತ್ಕೊಂಡಿತ್ತು, ಅದಕ್ಕೆ ಈ ಪತ್ಲು ಸರಿಯಾಗಿ ಕ್ಲೀನ್ ಮಾಡಿರಲ್ಲ ಅಂಕಲ್. ಬಟು, ನೀನಿನ್ನು ಚಿಕ್ಕ ಹುಡುಗನ ತರಾನೇ ಆಡ್ತೀಯಲ್ಲೋ. ನಾನು ಅನ್ಕೊಂಡಿದ್ದೆ ನಿನ್ನ ಬುದ್ಧಿ ಬೆಳೆದಿದೆ ಅಂತ. ನಿನಗೆ ದೇಹ ಬೆಳೆದಿದೆ ಹೊರತು ಬುದ್ಧಿ ಬೆಳೆದಿಲ್ಲ. ನಾಳೆಯಿಂದ ನಿಮ್ಗೆ ನಾನು ಟ್ರೈನಿಂಗ್ ಕೊಡ್ತೀನಿ, ನಿನ್ನ ಸಣ್ಣ ಮಾಡ್ತೀನಿ. ರೆಡಿ ಆಗಿರು. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಕರ್ನಲ್, ಬನ್ನಿ, ಬೇಗ ರೆಡಿ ಆಗಿ. 30 ಸೆಕೆಂಡಲ್ಲಿ ರೆಡಿ ಆಗ್ಬೇಕು. ಎಕ್ಸರ್ಸೈಸ್ ಮಾಡಕ್ ಹೋಗ್ಬೇಕು. ಬಟ್ಲು, ನೀನು ಅಷ್ಟೇ. ಹೋಗಿ, ಬೇಗ ಹೋಗಿ. ಸರಿ, ಇದು ಸರಿ. ನನ್ನ ಆರ್ಡರ್. ಎಸ್ ಸರ್. Yes, sir. ಅಯ್ಯೋ. ಆಗ್ಲೇ ಸುಸ್ತಾಗೋಯ್ತಾ ನಿಮ್ಗೆ? ಆಯ್ತು, ಅಂಬೆಗಾಲ್ ಇಟ್ಕೊಂಡು ತೆಳ್ಕೊಂಡು ಬನ್ನಿ. ಈಗ ಇದು ನನ್ನ ಆರ್ಡರ್. ಸರಿ. ಬೇಗ, ಸೋಂಬೇರಿಗಳ ಬೇಗ. ಅಯ್ಯವ್ವ. ನೀರ್ ಬೇಕು ಅಂಕಲ್, ನೀರ್ ಬೇಕು. ಬಾಯಾರಿಕೆ ಸಿಗುತ್ತೆ, ಎಲ್ಲ ಸಿಗುತ್ತೆ. ಮೊದ್ಲು ಆ ಬಾರ್ಡರ್ ಲೈನ್ ನ ಟಚ್ ಮಾಡಿ, ಆಮೇಲೆ ನೀರು ಸಿಗೋತ್ ನಿಮ್ಗೆ. ಈಗ ನೀವು ಕಪ್ಪೆ ತರ ಜಿಕ್ಕೊಂಡು ಹೋಗ್ಬೇಕು. ಜಿಗಿರಿ, ಕಪ್ಪೆ ತರ ಜಿಗಿರಿ. ಅಯ್ಯೋ, ಯಾವ ಕಪ್ಪ? ಅಲ್ಲಿ ನೋಡಿ, ಆ ಚಿಕ್ಕ ಕಪ್ಪೆ ಎಷ್ಟು ಚೆನ್ನಾಗಿ ಜಿಗಿತಾ ಹೋಗ್ತಾ ಇದೆ. ನೀವು ಗಡವರ ತರ ಇದ್ದೀರಾ, ಕಪ್ಪೆ ತರ ಜಿಗಕ್ಕಾಗಲ್ವಾ? ಹೋಗಿ. ಅಯ್ಯೋ ಕಪ್ಪೆ ಬ್ರದರ್, ಯಾಕೆ ನಮ್ ಪ್ರಾಣ ತಿಂತಾ ಇದ್ಯಾ? ಆ ಕಡೆ ಹೋಗಪ್ಪ, ದಾರಿ ಬಿಡಪ್ಪ. ಅಯ್ಯೋ, ಹೋಗ ಕಡೆ. ಆಯ್ತು, ಇವತ್ತಿಗೆ ಇಷ್ಟು ಸಾಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಡಾಕ್ಟರ್ ಮುನ್ಸಮ್ಮಣ್ಣ, ನನ್ನ ಆರ್ಮಿ ಅಂಕಲ್ ಇಂದ ಕಾಪಾಡಿ ಮುನ್ಸಮ್ಮಣ್ಣ. ಒಂದೇ ದಿವಸಕ್ಕೆ ನಮ್ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗ್ಬಿಟ್ಟದೆ. ಇನ್ನು ಜಾಸ್ತಿ ದಿವಸ ಫೌಜಿ ಅಂಕಲ್ ಇಲ್ಲ ಇದ್ರೆ ಏನ್ ಮಾಡೋದು? ನೀವಿಬ್ರು ಚಿಂತೆ ಬಿಟ್ಬಿಡಿ. ನನಗೆ ಗೆಸ್ಟ್ ಇಂದ ಕೈ ತಳ್ಕೊಳ್ಳೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಇವತ್ ರಾತ್ರಿ ನಿಮ್ ಆರ್ಮಿ ಅಂಕಲ್ ನ ಕೊನೆ ರಾತ್ರಿ ಆಗಿರುತ್ತೆ, ತಿಳ್ಕೊಳ್ಳಿ. ನನ್ನ ಭೂತ, 20 ವರ್ಷದ ಹಳೆ ಭೂತ. ಅಂಕಲ್, ಭೂತ ಬಂದ್ಬಿಟ್ಟಿದೆ. ಭೂತ ಜನರನ್ನ ಎದುರಿಸಲ್ಲಂಗೆ 20 ವರ್ಷದ ಅನುಭವ ಇದೆ ಕಣ. ಭೂತ್ಗಳೇ, ನೀವೆಲ್ಲ ಹೆಂಗ್ ಒಳಗ್ ಬಂದ್ರಿ? ಕಿಟಕಿ ಬಾಗ್ಲೆಲ್ಲ ನಾವು ಒಳಗಡೆಯಿಂದ ಭದ್ರ ಮಾಡಿದ್ದೀವಲ್ಲ. ನಾವು ಭೂತಗಳು ಕಣಪ್ಪ, ಗೋಡೆ ಒಳಗಿಂದ ಹಂಗೆ ನುಸುಳ್ಕೊಂಡ್ಬಂದ್ಬಿಡ್ತೀವಿ. ಈಗ ಹೋಗ್ಬೇಕಾದ್ರು ಗೋಡೆಯಿಂದಾನೆ ಹೋಗೋದು. ನಾನು ಬ್ರಿಟಿಷ್ ಕಾಲದ ಭೂತ. ಇಲ್ಲಿ ಬಂದ್ರೆ ಈ ಹೊಸಬ ಯಾರು? ನನಗ್ ನಮ್ ನಗರದಲ್ಲಿ ಹೊಸಗಳು ಬರೋದು ನಿಜವಾಗ್ಲೂ ಇಡ್ಸೋದಿಲ್ಲ. ಕಳಿಸಿ ಆಚೆ ಕಡೆ, ನಂಗಿಷ್ಟ ಇಲ್ಲ, ಕಳಿಸು. ಹೊಸಬನ್ನ ನಾನು ವಶಕ್ಕೆ ಕೊಟ್ಬಿಡಿ. ಆರ್ಮಿ ಅಂಕಲ್, ನೀವು ಓಡಬಿಡಿ. ಈ ಬೂತ್ಗಳು ತುಂಬಾ ಡೇಂಜರಸ್ ಬೂತ್ಗಳು. ಇವು ನಮ್ ನಗರದಲ್ಲಿ ಯಾರೊಬ್ಬ ಹೊಸ ಮನುಷ್ಯನ ಇರೋದಕ್ಕೆ ಬಿಡೋದಿಲ್ಲ ಅಂಕಲ್. ಹೋಗ್ಬಿಡಿ ಪ್ಲೀಸ್. ಸೈನಿಕ ಯಾವತ್ತು ಓಡೋಗೋದಿಲ್ಲ, ಶತ್ರುಗಳನ್ನ ಓಡಿಸ್ತಾನೆ. ಆ 3 ಇರೋದು ಗುಟ್ಟು ನೋಡು. 1 2 3. ಪಾಸು ಬರಂಗ್ ಕೊಡದ್ಬಿಟ್ನಲ್ಲಪ್ಪ.
ಮೋಟು ಪಟ್ಲು 30 ಸೆಕೆಂಡಲ್ಲಿ ರೆಡಿಯಾಗಿ. ಅಂಕಲ್ ನೀರ್ ಬೇಕು ಅಂಕಲ್. ದೊಡ್ಡಣ್ಣ ಕಾಪಾಡು, ನನ್ನ ಆರ್ಮಿ ಅಂಕಲ್ ಇಂದ ಕಾಪಾಡು. ಹಲೋ ಕರ್ನಲ್ ಸಿಂಗ್, ವಾರ್ ಸ್ಟಾರ್ಟ್ ಆಗಿದೆ. ಬೇಗ ನೀವು ವಾಪಸ್ ಬಂದ್ಬಿಡಿ. ದಿಸ್ ಇಸ್ ಮೈ ಆರ್ಡರ್, ಓಕೆ? ಬೇಗ. ಓಕೆ ಸರ್, ನಾನು ಈಗಲೇ ಬರ್ತೀನಿ ಸರ್. ಸರ್, ನನ್ನ ಜೊತೆನಲ್ಲಿ ಇಬ್ರು ವೀರ ಯೋಧರನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಅವ್ರ ಹೆಸರು ಮೋಟು ಪಟ್ಲು. ಈಗ ತಾನೇ ವಾರ್ ಸ್ಟಾಪ್ ಆಗೋಯ್ತು ಅಂತ ಸುದ್ದಿ ಬಂದಿದೆ. ಈಗ ಬರೋ ಅವಶ್ಯಕತೆನೇ ಇಲ್ಲ. ಓಕೆ, ಇಟ್ಸ್ ಮೈ ಆರ್ಡರ್. ಓಕೆ, ಖಾಲಿ ಹೋಟೆಲ್ ಅಂತ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರೂ ಯೋಚನೆ ಮಾಡಪ್ಪ ಪ್ಲೀಸ್. ಐಡಿಯಾ. ಇವರು ಸರಿಯಾಗಿ ನಮ್ ದಾರಿಗೆ ಬರ್ಲಿಲ್ಲ ಅಂದ್ರೆ ನಾವೇ ಅವ್ರ ರೂಟ್ಗೆ ಹೋಗ್ಬಿಟ್ಟು ತಗಲಾಕ್ ಬಿಡ್ಬೇಕು. ಮೊಟು, ನೀನು ಶ್ರೀಮಂತ ಅಂಕಲ್ಗೆ ಮೊದ್ಲು ಇಲ್ಲಿಂದ ಹೋಗ್ ಕೇಳಪ್ಪ. ಅಕಸ್ಮಾತ್ ಅವ್ರ ಹತ್ರ ಇರೋ ದುಡ್ಡಿನ ಮೇಲೆ ಕಣ್ಣಾಕಿ ಯಾರು ಅವ್ರನ್ನ ಕಿಡ್ನಾಪ್ ಮಾಡಿದ್ರೆ ಏನ್ ಮಾಡತ್ತೀಯ? ಯೋಚನೆ ಮಾಡಿ ಮೊಟು. ನಾನು ನಾಳೆನೆ ಆ ಕೋಟ್ಯಾಧಿಪತಿ ಅಂಕಲ್ನ ವಾಪಸ್ ಕಳಿಸ್ಬಿಡ್ತೀನಿ. ಬಿಡೋ ಪತ್ಲು. ನಾಳೆ ಬೆಳಗ್ಗೆ ಮುಂಚೆ ಇವತ್ತು ರಾತ್ರಿ ಬಂದೇ ಬರುತ್ತೆ. ಜಾನ್ ದ ಡಾನ್ ಇವತ್ತು ರಾತ್ರಿ ಮೋಟು ಅಂಕಲ್ನ ಕಿಡ್ನಾಪ್ ಮಾಡೇ ಮಾಡ್ತಾನೆ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಮೋಟು ಅಂಕಲ್, ನನಗೊಂದು ವಿಷಯ ಹೇಳಿ. ನಿಮ್ ದುಡ್ಡನ್ನೆಲ್ಲ ಎಲ್ಲಿ ಬಚ್ಚಿಟ್ಟಿದ್ದೀರಿ ಅಂತ ಹೇಳಿ. ಅದಕ್ಕೆ ಕ್ಲೂ ನಮಗೆ ಬೇಕೇ ಬೇಕು. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಕವನ ಹೇಳಿಲ್ಲ ಕಣೋ, ಮೋಟು ಅಂಕಲ್ನ ಕಿಡ್ನಾಪ್ ಮಾಡ್ರೋ. ಬೇಗ ಎತ್ಕೊಂಡೋಗಿ. ಅಂಕಲ್, ಇವರು ತುಂಬಾನೇ ಡೇಂಜರಸ್ ಅಪರಾಧಿಗಳು. ನೀವು ಬೇಗ ಬೇಗ ಓಡೋಗ್ಬಿಡಿ. ಇನ್ಯಾವತ್ತೂ ಇಲ್ಲಿಗೆ ಬರಬೇಡಿ ಅಂಕಲ್. ಓಡೋಗಿ ಇಲ್ಲಿಂದ. ನಾನು ಇವ್ರನ್ನ ಹಿಡಿತೀನಿ. ಓಡೋಗಿ ಬೇಗ. ವೀರ ಯೋಧ ಓಡೋಗೋದಿಲ್ಲ, ಶತ್ರುಗಳನ್ನ ಓಡಿಸ್ತಾನೆ. ವೀರ ಯೋಧ ಅಟ್ಯಾಕ್. ಏನೋ ಮೊಟು ಇದು? ನಾನು ಕಾಪಾಡಬೇಕು ಬಾಸ್ ಬಾಸ್. ಯಮ್ಮ, ಅಯ್ಯೋ, ಖಾಲಿ ಹೋಟೆಲ್ ಅಂತ ತಲೆನೇ ಓಡೋದಿಲ್ಲ ಪತ್ಲು. ಬೇಗ ನೀನೇನಾದ್ರೂ ಯೋಚನೆ ಮಾಡೋ. ಇಲ್ಲ ಅಂತಂದ್ರೆ ನಾಳೆಯಿಂದ ಮತ್ತೆ ಎಕ್ಸರ್ಸೈಸ್ ಶುರು ಮಾಡ್ಬೇಕು ನಾವು. ನಂಕಲ್ ಆಗೋದಿಲ್ಲ ಕಣೋ. ಅಯ್ಯಯ್ಯೋ. ಐಡಿಯಾ. ಬರ್ತಾರಣ್ಣ. ನಮ್ಮ ಮನೆ ಒಳಗೆ ಒಬ್ಬ ಕಳ್ಳ ಸೇರ್ಕೊಂಬಿಟ್ಟವನೆ. ನೀನು ಅವನಿಗೆ ಪಂಚ್ ಹೊಡೆದು ಓಡ್ಸೋಣ. ಆ ಕಳ್ಳನಿಗೆ ಎಷ್ಟು ಧೈರ್ಯ ನನ್ನ ಪಕ್ಕದ ಮನೆಯವ್ರ ಹತ್ರ ಬಂದ್ಬಿಟ್ಟು ಕದಿಯಕ್ ಬಂದಿದ್ದಾನ. ಅವ್ನು ಸರಿಯಾಗಿ ಪಂಚ್ ಹೊಡೆದು ಕಳಿಸ್ತೀನಿ ನೋಡು. ಏಯ್, ಎಲ್ಲಿದ್ಯಾ? ಏಯ್ ಕಳ್ಳ, ಎಲ್ಲಿದ್ಯಾ? ಬರಲ್ಲ, ಎದ್ದಳ ಮೇಲೆ. ಕತ್ಲೆನಲ್ಲಿ ಒಬ್ಬರ ಮಗ ಒಬ್ರು ಗೊತ್ತಾಗೋದಿಲ್ಲ. ಫೌಜಿ ಅಂಕಲ್ ಅಂತ ಬಾಕ್ಸರ್ಗೂ ಗೊತ್ತಾಗಲ್ಲ. ಬಾಕ್ಸರ್ ಬೇಜಾನ್ ಪಂಚ್ ಹೊಡಿತಾನೆ. ಫೌಜಿ ಅಂಕಲ್ ಓಡಾಡ್ಬಿಡ್ತಾರೆ. ಹೆಂಗಿದೆ ಐಡಿಯಾ? ಏನಂತೆ ಮೊಟ್ಟ? ಏಯ್ ಕಳ್ಳ, ನಾನ್ ನಿನ್ನನ್ ಬಿಡಲ್ಲ. ನಿನ್ನ ಹೊಡೆದಾಕ್ಬಿಡ್ತೀನಿ. ನನ್ನ ಕೈ ಕಾಲು ಮುರಿದು ಬಿಡ್ತೀನಿ. ಶತ್ರುಗಳನ್ನ ಎಷ್ಟು ಜನ ಸಾಯಿಸಿದ್ದೀನಿ ಗೊತ್ತಾ? ನೀನ್ ಯಾವ ಲೆಕ್ಕನೋ? ನಿನ್ ಬಿಡಲ್ಲ. ಮನೆಗೆ ಬಂದು ಕೈ ಕಾಲು ಮುರಿದಾಕ್ಬಿಡ್ತೀನಿ. ನಾನು ಯಾರು ಅಂತ ಗೊತ್ತಿರೋ, ನಾನೊಬ್ಬ ವೀರ ಯೋಧ. ತುಂಬಾ ದಿವಸದ ನಂತರ ಒಳ್ಳೆ ಯುದ್ಧ ಮಾಡಿದೆ. ಫೌಜಿ ಅಂಕಲ್, ನೀವಿಲ್ಲೊಂದು ಮಾಡ್ತಾ ಇದ್ದೀರಾ? ನಾನು ಮೋಟು. ಚಿಕ್ಕ ವಯಸ್ಸಿನಲ್ಲಿ ನನ್ನ ಮೋಟು ಮೋಟು ಅಂತ ಕರಿತಾ ಇದ್ರಿ ನೀವು. ಜ್ಞಾಪಕ ಇದೆಯಾ? ಹಾಗಾದ್ರೆ ಇವರಿಬ್ರು ಯಾರು? ಇವರಿಬ್ರು ನಮ್ಮ ಮನೆ ಪಕ್ಕದ ಮನೆಯವರು, ಮೋಟು ಪತ್ಲು. ಏನೋ, ನಾನು ಗೊತ್ತಿಲ್ಲದೆ ಇವ್ರ ಮನೆಗೆ ಹೋದ್ರೆ ಇವ್ರು ನಮ್ಮಿಬ್ಬರಿಗೆ ಹೊಡೆದಾಟ ತಂದಿಟ್ಬಿಟ್ರಾ? ಎಷ್ಟು ಧೈರ್ಯನೋ ನಿಮ್ಗೆ? ನನಗೆ ಗೊತ್ತಿಲ್ದಂಗೆ ನಮ್ಮ ಅಂಕಲ್ಗೂ ನನಗೂ ಹೊಡೆದಾಟ ತಂದಿಟ್ಬಿಟ್ರಾ? ನಾನಿಬ್ಬರು ಸುಮ್ಮನೆ ಬಿಡಲ್ಲ. ಮೋಟು ಅಟ್ಯಾಕ್. ಯಸ್ ಸರ್. ಅಯ್ಯೋ, ನಿನ್ಗಲ್ಲ ಕಣ ಹೇಳಿದ್ದು. ಬಾಕ್ಸರ್ ನನಗೆ ಜೀವದ ಮೇಲೆ ಆಸೆ ಇದ್ರೆ ಓಡಪ್ಪ ನೀನು.
ಮೋಟು ನೀನೇ ಅಲ್ವೇನ ಹೇಳಿದ್ದು ಇವ್ರು ನಮ್ಮ ಅಂಕಲು. ಅಯ್ಯೋ ಚಿಕ್ಕವನಿದ್ದಾಗ ನಮ್ಮನೆಗೂ ಆರ್ಮಿ ಅಂಕಲ್ ಬರ್ತಿದ್ರು ಕಣೋ. ನಾನು ಅವರೇ ಇವರು ಅನ್ಕೊಂಬಿಟ್ಟೆ. ಓಡೋ ಮಾತಾಡ್ದೆ, ಓಡೋ ಪತ್ಲೋ, ಓಡು ಓಡು. ಎಲ್ಲಿ ಓಡೋಗ್ತೀರ ನೀವು? ನನ್ನ ಕೈ ಅಯ್ಯಪ್ಪ. ತುಂಬಾ ದೊಡ್ಡದು. ಬರ್ತಾ ಇದ್ದಾನೆ, ಓಡು. ಇವತ್ತು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಪತ್ಲು. ಗೆಳೆಯರೇ, ಇವತ್ ನಾನು ನನ್ನೆಲ್ಲ ಹಳೆ ಕಾರನ್ನ ಆಕ್ಷನ್ ಮಾಡ್ತಾ ಇದ್ದೀನಿ. ಆಕ್ಷನ್ ಜವಾಬ್ದಾರಿ ನಮ್ ಡಾಕ್ಟರ್ ಮುನ್ಸ್ವಾಮಿ ಅವರು, ಗಸಗಸೆ ರಾಮ್ ಅವ್ರ ಮೇಲಿದೆ. ಈ ನಮ್ಮ ರಾಮಣ್ಣ ಅವರಿಗೆ ಹಳೆ ಕಾರ್ನ ಸೇಲ್ ಮಾಡೋದ್ರಲ್ಲಿ 20 ವರ್ಷದ ಅನುಭವ ಇದೆ ಅಂತ ಕೇಳ್ಪಟ್ಟೆ. ಮತ್ತೆ ಈ ಕಾರ್ಗಳು ತುಂಬಾ ಕಾಸ್ಟ್ಲಿ ಕಾರ್ ಆಗಿರೋದ್ರಿಂದ ಇದ್ರ ಸೆಕ್ಯೂರಿಟಿಗೆ ನಾನು ಮೋಟ್ಲು ಬತ್ಲು ನೇಮಿಸ್ತಾ ಇದ್ದೀನಿ. ಡಾಕ್ಟರ್ ಸರ್, ಆಕ್ಷನ್ ಶುರು ಮಾಡ್ತೀರಾ ಈಗ? ನಾನೇ ಜಾನ್, ನಾನೇ ಜಾನ್, ನಾನೇ ಜಾನ್, ಮತ್ತೆ ಜಾನ್ ಆಗ್ತಾನೆ ಡಾನ್. ಮತ್ತೆ ಈ ಕಾರು ನಂದು. ಹೇಳಿ, ಈ ಕಾರ್ನ ದುಡ್ಡು ನನ್ನಿಂದ ಕೇಳ್ತಾನೆ ಕಾರ್. ಬಸ್ ವಾ, ಎಂತ ಕವನ ಹೇಳಿದ್ರಿ? ಏ ದಡಿಯ, ಕವಿತೆ ಮನೆ ಹಾಳಾಯ್ತು, ಕಾರ್ ಎತ್ಕೊಂಡು ನಡಿಯೋ ಬೇಗ. ಅಯ್ಯ, ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ಆಣೆ. ಏನಪ್ಪ ಇದು? ಹಂಗೆ ನುಣ್ಣಗ್ ಬೋಳಿಸ್ಬಿಟ್ಟೋಗ್ಬಿಟ್ಟ ಅವನು. ಓ, ಅದು ನನ್ನ ಕಾರ್ಗಳಲ್ಲೇ ತುಂಬಾ ಹಳೆ ಮತ್ತೆ ತುಂಬಾ ಬೆಲೆ ಬಾಳುವಂತ ಕಾರು. 5 ಕೋಟಿ ವರ್ತ್ ಕಾರು. ಹೋಗಿ ಅವ್ರನ್ನ ಹಿಡ್ಕೊಳ್ರಿ ಬೇಗ, ಎಸ್ಕೇಪ್ ಆಗ್ತಾ ಇದಾರೆ. Yes, sir. ಅಯ್ಯಮ್ಮ, ಕಾರ್ ಸ್ಟಾಪ್ ಮಾಡಿ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಮಗೆ ಕಾನೂನ್ ಮೇಲೆ ಪ್ರಾಮಿಸ್, ನನ್ ಮೇಲೆ ಪ್ರಾಮಿಸ್, ನಿಮ್ ಮೇಲೆ ಪ್ರಾಮಿಸ್. ಅಯ್ಯಮ್ಮ, ಫಾಸ್ಟ್, ಇನ್ನು ಫಾಸ್ಟ್ ಆಗಿ ಓಡಿಸೋ ಕಾರ್ನ. ಅವ್ರು ಉಳಿಬಾರ್ದು, ಬೇಗ. ಮೋಟು ಏನ್ ಮಾಡ್ತಿದ್ಯ ನೀನು? ಪೆಟ್ರೋಲ್ ಕಡಿಮೆ ಆಗ್ತಾ ಇದೆ ಕಣೋ, ಸರಿಯಾಗಿ ಓಡ್ಸ. ಅಯ್ಯಯ್ಯೋ, ನಂಗೆ ಗೊತ್ತಾಗ್ಲಿಲ್ಲ ಕಣ ಪತ್ಲು. ಅಯ್ಯೋ ಲೇ, ಮುಂದೆ ನೋಡು. ಅಯ್ಯಮ್ಮ, ಕಾಪಾಡಿ. ನಿಲ್ಲಿ, ನೀವ್ ಏನ್ ಮಾಡ್ತಾ ಇದ್ದೀರಾ? ಆಟೋ, ನೀನು ಜಾನ್ ನ ಚೇಸ್ ಮಾಡ್ಬೇಕಾಗಿರೋದು. ನನ್ನ ಹಿಂಸೆ ಮಾಡ್ತಾ ಇದೀಯಾ? ಅಯ್ಯಮ್ಮ, ಅಮ್ಮ, ಅಯ್ಯೋ, ಓ. ಕಾರ್ ಹಿಂದೆ ಜನದ ಲೈನೇ ಇದೆ. ಇದು ಜಾನ್ ಪ್ಲಾನೋ ಅಥವಾ ಇದೊಂದು ಸೂಪರ್ ಗೇಮಾ? ವಾ ಬಸ್ ವಾ, ಎಂತ ಕವನ ಹೇಳಿದ್ರಿ ನೀವು? ವಾ. ಕವಿತೆಯಲ್ಲಿ ಹೇಳೋದು ತಡಿಯ. ಕವಿತೆ ಕತೆ ಬಿಟ್ಟು ಮುಂದೆ ನೋಡ್ಕೊಂಡು ಓಡ್ಸೋ ಬೇಗ ಗಾಡಿನ. ಓಡ್ಸೋ, ಬರ್ತಾ ಇದಾರೆ ಅವರು. ಓಡ್ಸೋ, ಬೇಗ ಓಡ್ಸೋ. ಕಾಪಾಡಿ ಮಮ್ಮಿ. ಈ ಬಾಡ್ಲಿ ತಲೆಗೆ ಏನಾರು ಏಟ್ ಬೀಳ್ತಿರುತ್ತಲ್ಲಪ್ಪ. ಅಯ್ಯಪ್ಪ, ಅಪ್ಪ, ಕಾಪಾಡಿ. ಅಯ್ಯಪ್ಪ, ಅಯ್ಯೋ ಕಾಪಾಡಿ. ಮೋಟು ಕಾರ್ ನಿಲ್ಸೋ, ಬ್ರೇಕ್ ಹಾಕು. ಅಯ್ಯೋ ಅಯ್ಯೋ, ನಿಲ್ಲು, ಸ್ಟಾಪ್ ಅಂತ ಕೂಗ್ತಾರೆ. ಆಮೇಲೆ ಕಣ್ಣ ಮುಚ್ಚಿ ಆಟ ಆಡ್ತಾರೆ. ಲೇ ಮೋಟು, ಲೋ ಮೋಟು, ಏನ್ ಮಾಡ್ತಿದ್ಯೋ? ಅಯ್ಯೋ, ಅಪ್ಪ ನೋಡು, ನಿಂಗೆ ಬೇಗ ಸಮೋಸ ಕೊಡಿಸ್ತೀನಿ. ಕಾರ್ ನಿಲ್ಸಪ್ಪ. ಮೋಟು ಕಾರ್ ನಿಲ್ಸು, ಬ್ರೇಕ್ ಹಾಕು. ಮೋಟು ಕಾರ್ ನಿಲ್ಸು.
ಏನಿದು ಡಾಕ್ಟರ್ ಚಿಂಗಂ ರಾಮು ಎಲ್ಲ ಕೂಗ್ತಾ ಇದಾರೆ, ಎಲ್ಲಿದ್ದಾರೆ ಅವರೆಲ್ಲ? ಕಾಣ್ತಾನೆ ಇಲ್ವಲ್ಲ, ಎಲ್ಲೋದ್ರು? ಕಾಪಾಡಿ ಕಾಪಾಡಿ ಅಯ್ಯಯ್ಯೋ, ಮೋಟ್ರು ಬಿಡ್ತು. ಹಲೋ, ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲ? ಹೇಗಿದ್ದೀರಾ? ನಮಸ್ತೆ ನಮಸ್ತೆ, ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಏ ನಮಸ್ಕಾರ ಬಿಟ್ಟು ಗಾಡಿ ಓಡಿಸೋ ಬೇಗ. ಮೋಟು ನಮ್ ಶತ್ರು, ಆದ್ರಿಂದ ನಿನ್ ಮೈಂಡಲ್ಲಿ ಅವನ್ನ ಜಾಗ ಖಾಲಿ ಮಾಡಿಸು. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ? ಕವನ ಬಿಡೋ, ಈಗ ಓಡಿಸೋ ಗಾಡಿನ ಮತ್ ನನ್ ಕೈಯಿಂದ ಏಟ್ ತಿನ್ನೋದಕ್ಕೆ ರೆಡಿ ಆಗಿದ್ದಾನೆ ಮೋಟು. ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಅಯ್ಯೋ ಅಪ್ಪ, ಎಂತ ಗತಿ ಬಂತಪ್ಪ. ಅಯ್ಯೋ ಅಬ್ಬ. ಅಯ್ಯವ್ವ. ಏಯ್. The name is ಚಿಂಗಂ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಸ್ಟಾಪ್, ಐ ಸೇ ಸ್ಟಾಪ್. ಅಯ್ಯಪ್ಪ, ನಿಲ್ಲೋ, ಸ್ಟಾಪ್. ಅಯ್ಯಮ್ಮ, ನನ್ನಿಂದ ಏನ್ ತಪ್ಪಾಯ್ತು ಅಂತ ಅವರೆಲ್ಲ ಹಿಂಗ್ ಮಾಡ್ತಿದ್ದಾರೆ. ಈ ತರ ಪನಿಷ್ಮೆಂಟ್ ಯಾಕೆ ಕೊಡ್ತಾ ಇದ್ದಾರೆ? ಅಯ್ಯೋ ಅಯ್ಯೋ, ಸಾಕಾಯ್ತಪ್ಪ ಈ ಫೈಟು, ಈ ವಾರ್ಗಳೆಲ್ಲ ನಂಗೆ ಬೇಡ. ಈ ಗಲಾಟೆ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ತುಂಬಾ ಒಳ್ಳೆ ಮಾತು ಹೇಳಿದೆ ಮೋಟು, ಬಹಳ ಒಳ್ಳೆ ಮಾತು ಹೇಳಿದೆ. ಈಗೇನ್ ಮಾಡ್ಬೇಕು ಅಂತಿದ್ಯಾ ನೀನ್ ನಮ್ ಜೊತೆ? ಅಯ್ಯಮ್ಮ, ಆಕಾಶದಿಂದ ಹಾರ್ಕ ಮುಂದೆ ನಿನಗ್ ಬುದ್ಧಿ ಕಲ್ಸೋದಕ್ಕೆ ಕಡಲೇ. ಅಯ್ಯಮ್ಮ, ಇದೇನಿದು ಜೀ? ಚಿಗಂ, ನಿಂತ್ಕೋಬೇಡ, ಓಡು ಓಡು ಓಡು, ಓಡ್ತಾ ಇರು. ಸಿಕ್ಕಾಕೊಬೇಡ. ಅಯ್ಯೋ ಅಯ್ಯಪ್ಪ. ಇಲ್ಲಿ ನೋಡು, ಈ ಕಾರ್ನ ಜಾನಿಂದ ನನಗೆ ಕಿತ್ಕೊಂಡ್ಬಿಟ್ಟೆ. ಈಗ ನಡೀರಿ, ವಾಪಸ್ ಹೋಗ್ಬಿಡೋಣ. ಆದ್ರೆ ಅವ್ನು ಇನ್ನೊಂದು ಕಾರ್ ತಗೊಂಡೋಗವನಲ್ಲೋ, ನಡೆಯೋ ಫಾಲೋ ಮಾಡೋಣ. ಬಾಸ್, ಗಾಡಿನ ತಳ್ಳಬೇಕು ಅನ್ಸುತ್ತೆ, ಸ್ಟಾರ್ಟ್ ಆಗ್ತಾ ಇಲ್ಲ. ಅಯ್ಯಯ್ಯೋ, ನಿಮ್ಮೆಲ್ರಿಗೂ ನಾಚಿಕೆ ಆಗೋದಿಲ್ವಾ? ಒಂದ್ ಹಳೆ ಕಾರಿಗೆ ಎಲ್ರು ನನ್ನ ಹಿಂದೆ ಬಿದ್ದಿದ್ದೀರಲ್ಲ. ಏನೋ ಒಂದು ಹೊಸ ಕಾರ್ ಆಗಿದ್ರೆ ಸರಿ ಅನ್ಕೋಬಹುದಾಗಿತ್ತು. ಹೌದಾ? ಇದೇ ಮಾತು. ಈಗ್ಲೇ ನೀನ್ ಹೇಳೋದ್ ನಿಜಾನ ಸುಳ್ಳು ಅಂತ ಟೆಸ್ಟ್ ಮಾಡೇ ಬಿಡ್ತೇನೆ. ಬನ್ನಿ ಫ್ರೆಂಡ್ಸ್. ತಳ್ಳು ತಳ್ಳು ಐಸ, ನೂಕು ನೂಕು ಐಸ, ಇನ್ನು ಇನ್ನು. ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು ವೆರಿ ಮಚ್. ಟಾಟಾ, ಸಿ ಯು. ಮೋಟು ಅವನು ನಮ್ಮನ್ನ ಗೂಬೆ ಮಾಡ್ಬಿಟ್ಟು ಓಡೋಗ್ಬಿಟ್ಟ ಕಣ. ಜಾಗ ಇಲ್ಲ, ಎಲ್ರು ನಿಮ್ ಕಾರಲ್ಲೇ ಹೋಗಿ, ಬೇಗ ನಿಮ್ ಕಾರಲ್ಲೇ ಹೋಗಿ. ಹ್ಯಾಪಿ ಲ್ಯಾಂಡಿಂಗ್. ಟಾಟಾ, ಬಾಯ್ ಬಾಯ್, ಸಿ ಯು.
ಅಯ್ಯೋ ಹೊಡಿ. ತಗೋ ಬೇಗ. ಅಯ್ಯೋ, ಇವಾಗ ಯಾರು ಹಿಡ್ಕೊಳಕ್ ಬರ್ತೀರಾ ಅಂತ ನೀವೇ ಡಿಸೈಡ್ ಮಾಡಿ. ಫ್ರೆಂಡ್ಸ್ಗೆಲ್ಲ ಹಾಯ್ ಹಾಯ್, ಎನಿಮಿಗಳಿಗೆ ಬಾಯ್ ಬಾಯ್. ಓಕೆ, ತಗೊಳ್ಳಿ ಸರ್ ನಿಮ್ಮ ಅಪರಾಧಿ. ಇವನ್ನ ಜೈಲ್ಗೆ ಹಾಕ್ಬಿಡಿ ಸರ್. ಇವನಿಗೆ ಜೈಲ್ಗೆ ಹಾಕಿ, ಇವ್ರ ಅಪರಾಧಿಗಳು, ಇವ್ರು ನಮ್ಮ ಕೋಟಿ ಬೆಲೆ ಬಾಳೋ ಕಾರನ್ನ ಹೀಗೆ ಧೂಳೆಬ್ಬಿಸ್ಬಿಟ್ರು. ಇವ್ರನ್ನ ಜೈಲ್ಗೆ ಹಾಕಿ, ನಾನು ಇವ್ರನ್ನ ಸುಮ್ಮನೆ ಬಿಡಲ್ಲ, ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಖಂಡಿತ ಬಿಡಲ್ಲ. ಅಯ್ಯಪ್ಪ, ಬಿಡೋದಿಲ್ಲ.